ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ. ನಾನು 5th ಸ್ಟ್ಯಾಂಡರ್ಡ್ ಇರುವಾಗ ಕೆರೋಸಿನ್ ಸ್ಟವ್ ಬರಸ್ಟ್ ಆಗಿ ನನಗೆ ಈ ಥರ ಆಗಿದೆ. ನನಗೆ ಹತ್ತತ್ರ 13ರಿಂದ 15 ಸರ್ಜರೀಸ್ ಆಗಿದೆ. 15 ದಿನಕ್ಕೆ ಮುಂಚೆನೂ ಒಂದು ಸರ್ಜರಿ ಆಗಿದೆ. ಮೊದಲು ನನಗೆ ಬಾಯಿ ತೆಗಿಯಕ್ಕೆ ಕಷ್ಟ ಆಗ್ತಾ ಇತ್ತು. ನನ್ನ ಕತ್ತು ನನ್ನ ಚೆಸ್ಟಿಗೆ ಅಂಟ್ಕೊಂಡ್ಬಿಟ್ಟಿತ್ತು ಮತ್ತು ಕಿವಿ ಕೂಡ ಮಡ್ಚ್ಕೊಂಡು ಹೋಗಿದ್ವು. ಕೈ ಸಹ ಮೇಲೆ ಎತ್ತಕ್ ಆಗ್ತಾ ಇದ್ದಿಲ್ಲ, ಕತ್ತು ಸಹ ತಿರುಗಿಸಕ್ ಆಗ್ತಾ ಇದ್ದಿಲ್ಲ. ಸ್ಮಿತಾ ಮೇಡಮ್, ರಮೇಶ್ ಸರ್, ಮಂಜುನಾಥ್ ಸರ್ ಎಲ್ಲರೂ ಸೇರಿ ಸರ್ಜರೀಸ್ ಮಾಡಿದ್ರು. ಆಮೇಲೆ ನನಗೆ ಸರ್ಜರಿಗಳೆಲ್ಲ ಆದ ನಂತರ ಸ್ಕೂಲ್ಗೆ ಹೋಗೋಕ್ಕೆ ಟೀಚರ್ಸ್ ಬಿಡ್ತಾ ಇದ್ದಿಲ್ಲ. ಅಲ್ಲಿ ಮಕ್ಕಳು ಭಯ ಬೀಳ್ತಾರೆ ಅಂದ್ಬಿಟ್ಟು ಸ್ಕೂಲಲ್ಲಿ ಬಿಡ್ತಾ ಇದ್ದಿಲ್ಲ. ಆಮೇಲೆ ಬೇರೆ ಯಾರಿಗಾದ್ರೂ ಈ ತರ ಆದ್ರೆ ಅವರು ಜಾಸ್ತಿ ಫೀಲ್ ಮಾಡ್ಕೊಂತಾರೆ. ಡಿಪ್ರೆಷನ್ಗೆ ಕೆಲವೊಂದ್ ಜನ ಹೋಗ್ತಾರೆ. ಬಟ್ ಇದು ಒಂದು ದೊಡ್ಡ ಕಾಯಿಲಾನೇ ಅಲ್ಲ. ಇದನ್ನ ಸರಿ ಮಾಡಕ್ಕೆ ತುಂಬಾ ವಿಧಗಳಿದಾವೆ. ಅದು ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ಹೋದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ನಾನು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಜಾಯ್ನ್ ಆಗಿದ್ರಿಂದ ಇಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಕಡಿಮೆ ಸಮಯದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ. ನನ್ಗೆ ಇಷ್ಟು ಚೆನ್ನಾಗಿ ಇನ್ಸ್ಪಿರೇಷನ್ ಕೊಡಕ್ಕೆ ಈ ಹಾಸ್ಪಿಟ್ಲೇ ಕಾರಣ. ಈ ಬೇರೆ ಕಡೆ ಹೋಗಿದ್ದಿದ್ರೆ ನಾನು ಇಷ್ಟು ಚೆನ್ನಾಗಿ ಆಗ್ತಾನೆ ಇದ್ದಿಲ್ಲ. ಒಂದ್ಸಲಿ ಸೋತ್ರು ಇನ್ನೊಂದ್ಸಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರ್ಬೇಕು. ಯಾರು ಈ ತರ ಎಲ್ಲ ಆದ್ರೆ ಹಿಂಜರಿಬೇಡಿ. ವಿಕ್ಟೋರಿಯಾ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ನಿಜವಾಗ್ಲೂ ಖಂಡಿತ ನಿಮ್ಗೆ ಹುಷಾರಾಗ್ಲೇ ಆಗುತ್ತೆ. ಒಳ್ಳೆ ಫೆಸಿಲಿಟಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಇನ್ನು ಮುಂದೆ ಏನಾದ್ರು ಆದ್ರೆ ನಾನು ಕೂಡ ಒಂದು ನರ್ಸ್ ಆಗಿ ಬರ್ತೀನಿ. ನಿಮ್ಗೆ ನಾನು ಯಾವಾಗ್ಲೂ ಅವೈಲೇಬಲ್ ಇದ್ದೇ ಇರ್ತೀನಿ. ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ನಾನು ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆಮೇಲೆ ಇವಾಗ ನರ್ಸಿಂಗ್ ಮಾಡ್ತಾ ಇದ್ದೀನಿ. ನರ್ಸಿಂಗ್ ಮಾಡಕ್ಕೂ ಸ್ಮಿತಾ ಮೇಡಮ್ ಹೆಲ್ಪ್ ಮಾಡ್ತಾ ಇದ್ದಾರೆ. This is a story of a 10-year-old kid who came to us with 62% burns. She was lighting her kerosene stove to heat milk after coming back from school, and then she didn't light and she went on pumping the stove, and suddenly of course it burst and she landed up with burns involving her face, neck, upper chest, body, hands. Over the past 12 years, she's undergone something like 13 or 14 corrective surgeries. So she had multiple surgeries to make her look the way she looks today. And I don't know where the confidence came for her. Her parents were a strong support. She remained confident, and then she wanted to become a medical student. Unfortunately, she didn't get a medical seat, but she said closer to being a doctor is a nurse. And then she says she wants to come back and work in our burns ward and help the burns patients. She wants to instill that confidence in them that even though your face is scarred, you have scars in your body, nothing is lost. You can still fight and come back and integrate into the society and do your best.